ಶ್ರೀರಾಮನು ಸೇನೆಯ ಮುಂಭಾಗದಲ್ಲಿ ನಿಂತು ಸುತ್ತಲೂ ಕಣ್ಣು ಹಾಯಿಸಿದ. ಎತ್ತ ನೋಡಿದರೂ ವಾನರ ಸೇನೆಯೇ ಸೇನೆ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕಪಿಗಳ ತಲೆಗಳೇ ಕಾಣುತ್ತಿದ್ದವು. ಸಮುದ್ರಕ್ಕಿಂತ ವಿಶಾಲವಾಗಿದ್ದ ಆ ಕಪಿ ಸೇನೆಯನ್ನು ಮತ್ತೊಮ್ಮೆ ನೋಡಿ ಶ್ರೀರಾಮನು ವಾನರ ಸೇನಾ ನಾಯಕರಿಗೆ ಬರಹೇಳಿದ. ಸುಗ್ರೀವ, ಅಂಗದ, ಆಂಜನೇಯ, ನೀಲ ಮೊದಲಾದವರು ಬಂದರು. ಶ್ರೀರಾಮನು ಅವರನ್ನು ಕುರಿತು, ನಾವೀಗ ಯುದ್ಧಕ್ಕೆ ಸಜ್ಜಾಗಿದ್ದೇವೆ, ಶತ್ರು ಸೈನ್ಯರು ಸಜ್ಜಾಗಿದ್ದಾರೆ. ಆದರೆ ಯುದ್ಧವನ್ನು ಆರಂಭಿಸಲು ಮೊದಲು ರಾವಣನಿಗೆ ಇನ್ನೊಂದು ಅವಕಾಶವನ್ನು ಕೊಡೋಣ. ನಮ್ಮ ರಾಯಭಾರಿಯಾಗಿ ಅಂಗದನನ್ನು ರಾವಣನ ಬಳಿಗೆ ಕಳಿಸೋಣ ಎಂದನು. ಅನಂತರ ಅಂಗದನ್ನು ಕುರಿತು, ಅಂಗದ, ರಾವಣನ ಬಳಿ ಹೋಗಿ ಹೀಗೆ ಹೇಳು. ರಾವಣ, ನಾನು ರಾಮನ ರಾಯಭಾರಿಯಾಗಿ ಬಂದಿದ್ದೇನೆ. ನಮ್ಮ ಸಮಗ್ರ ಸೇನೆಯು ಯುದ್ಧಕ್ಕೆ ಸಿದ್ಧವಾಗಿದೆ. ಈಗ ರಾಮನು ಒಂದು ಮಾತು ಹೇಳಿದರೆ ಸಾಕು, ಇಡೀ ಲಂಕೆಯೇ ಸುಟ್ಟು ಬೂದಿಯಾಗಿ ಹೋಗುತ್ತದೆ. ನೀನೊಬ್ಬನು ಮಾಡಿರುವ ತಪ್ಪಿನಿಂದ ನಿನ್ನ ಇಡೀ ರಾಜ್ಯವೇ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನೀನು, ನಿನ್ನ ಸೇನೆ ಎಲ್ಲರೂ ಯುದ್ಧದಲ್ಲಿ ನಮ್ಮ ಬಾಣಗಳಿಗೆ ಆಹುತಿಯಾಗುತ್ತೀರಿ. ಆದ್ದರಿಂದ ಈಗಲಾದರೂ ನ್ಯಾಯದಿಂದ ವರ್ತಿಸು. ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸು. ಯುದ್ಧವನ್ನು ತಪ್ಪಿಸು. ಇದರಿಂದ ನಿನ್ನ ರಾಜ್ಯ ನಿನಗೆ ಉಳಿಯುತ್ತದೆ. ಅನ್ಯಾಯವಾಗಿ ಲಕ್ಷಾವಧಿ ಜನರು ಸಾಯುವುದು ತಪ್ಪುತ್ತದೆ ಎಂದು ಹೇಳು. ಆಗಲೂ ರಾವಣನು, ನಮ್ಮ ಮಾತನ್ನು ಕೇಳದಿದ್ದರೆ ಯುದ್ಧವನ್ನು ಮಾಡೋಣ, ಶತ್ರುವನ್ನು ಸದೆಬಡಿಯೋಣ ಎಂದನು. ಶ್ರೀರಾಮನ ಮಾತನ್ನು ಕೇಳಿದ ಕೂಡಲೇ ಅಂಗದನು ಚಂಗನೆ ಆಕಾಶಕ್ಕೆ ನೆಗೆದು ರಾವಣನ ಬಳಿಗೆ ಬಂದನು. ರಾವಣನು, ಇದೇನು, ಈ ಕಪಿ ಎಲ್ಲಿಂದ ಬಂತು ಎಂದು ಯೋಚಿಸುವ ಹೊತ್ತಿಗೆ ಅಂಗದನು, ರಾವಣ, ನಾನು ವಾಲಿಯ ಮಗ. ನನ್ನ ಹೆಸರು ಅಂಗದ. ನಾನು ಸುಗ್ರೀವನ ಸೈನ್ಯದ ಅಧಿಪತಿ. ಶ್ರೀರಾಮನ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದು ತನ್ನ ಪರಿಚಯ ಮಾಡಿಕೊಂಡನು. ಅನಂತರ ಶ್ರೀರಾಮನು ಹೇಳಿದ ಸಂದೇಶವನ್ನು ರಾವಣಿಗೆ ತಿಳಿಸಿದನು. ರಾವಣನು ಕೋಪದಿಂದ ಉದ್ರೇಕಗೊಂಡು, ಸಾಧ್ಯವೇ ಇಲ್ಲ, ಸೀತೆಯನ್ನು ಹಿಂದಿರುಗಿಸುವುದಿಲ್ಲ. ರಾಮನನ್ನು ಕಂಡರೆ ನನಗೆ ಹೆದರಿಕೆ ಇಲ್ಲ. ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎಂದನು. ಅಂಗದನು ಶ್ರೀರಾಮನ ಬಳಿಗೆ ಹಿಂದಿರುಗಿ ನಡೆದ ಸಂಗತಿ ತಿಳಿಸಿದನು. ಶ್ರೀರಾಮನು, ಮೂರ್ಖರಿಗೆ ಬುದ್ಧಿಯನ್ನು ಹೇಳುವುದರಿಂದ ಉಪಯೋಗವಿಲ್ಲ. ಅವರು ತಮ್ಮ ವಿನಾಶವನ್ನು ತಾವೇ ತಂದುಕೊಳ್ಳುತ್ತಾರೆ, ಅಲ್ಲದೆ ತಮ್ಮೊಡನೆ ಇರುವ ಇತರರಿಗೂ ಹಾನಿಯನ್ನು ಉಂಟು ಮಾಡುತ್ತಾರೆ. ರಾವಣನೇ ಇದಕ್ಕೆ ಉದಾಹರಣೆ. ಈಗ ನಿನ್ನ ರಾಯಭಾರ ವಿಫಲವಾಗಿದೆ. ಆದ್ದರಿಂದ ಯುದ್ಧವೊಂದೇ ಮಾರ್ಗ. ಈಗ ಯುದ್ಧವನ್ನು ಪ್ರಾರಂಭಿಸುವುದು ಅನಿವಾರ್ಯ ಎಂದುಕೊಂಡು ಸುಗ್ರೀವನ ಕಡೆಗೆ ತಿರುಗಿ ತಲೆಯಾಡಿಸಿದನು. ಸುಗ್ರೀವನಿಗೆ ಶ್ರೀರಾಮನ ಆಜ್ಞೆ ಏನೆಂದು ತಿಳಿಯಿತು. ಅವನು ಕಪಿಸೇನೆಯ ಕಡೆ ತಿರುಗಿ ಯುದ್ಧ ಆರಂಭಿಸಿದನು ಎಂದು ಹೇಳಿದನು. ಹಾಗೆ ಹೇಳಿದ ತವಕದಿಂದ ಚಡಪಡಿಸುತ್ತಿದ್ದ ವಾನರರು ಉತ್ಸಾಹದಿಂದ ಸಿಂಹನಾದ ಮಾಡಿದರು. ದೊಡ್ಡ ದೊಡ್ಡ ಬಂಡೆಗಳನ್ನು, ಮರಗಳನ್ನು ಕಿತ್ತು ತಂದರು. ಮುಷ್ಟಿಗಳಲ್ಲಿ ಅವನ್ನು ಹಿಡಿದುಕೊಂಡರು. ರಾಕ್ಷಸರನ್ನು ನೋಡುತ್ತಿದ್ದಂತೆಯೇ ಪ್ರಾಕಾರಗಳನ್ನೆರಿದರು. ತಾವು ತಂದಿದ್ದ ಮರ ಬಂಡೆಗಳಿಂದ ರಾಕ್ಷಸರ ಮೇಲೆ ಪ್ರಹಾರ ಮಾಡಲಾರಂಭಿಸಿದರು. ರಾಕ್ಷಸರ ಮೇಲೆ ಬಂಡೆಗಳನ್ನು ಉದುರಿಸಿ ಅವರನ್ನು ನುಚ್ಚುನೂರು ಮಾಡಿದರು. ಕೈ ಉಗುರಿನಿಂದ ರಾಕ್ಷಸರ ಮುಖಗಳನ್ನು ಪರಚಿದರು. ಕೊರೆಯ ಹಲ್ಲುಗಳಿಂದ ರಾಕ್ಷಸರ ಕೈಕಾಲುಗಳನ್ನು ಕಚ್ಚಿ ರಾಕ್ಷಸರಿಗೆ ದಿಕ್ಕೆಡಿಸಿಬಿಟ್ಟರು. ರಾಕ್ಷಸರಿಗೆ ಈ ಬಗೆಯ ಯುದ್ಧ ಹೊಸದು. ಇದಕ್ಕಿದ್ದಂತೆ ತಮ್ಮ ಮೇಲೆ ಎರಗಿದ ಕೋಟ್ಯಾಂತರ ಕೋತಿಗಳ ಪ್ರಹಾರವನ್ನು ಅವರು ತಡೆಯಲಾರರು. ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡು ರಾಕ್ಷಸರು ತಮ್ಮ ಆಯುಧಗಳನ್ನು ಪ್ರಯೋಗಿಸಲು ಪ್ರಾರಂಭಿಸಿದರು. ಅವರ ಬಳಿ ಅನೇಕ ವಿಧವಾದ ಆಯುಧಗಳಿದ್ದವು. ಗದೆ, ಬಿಲ್ಲು, ಶೂಲ, ಕತ್ತಿ ಇವೆಲ್ಲದೇ ದೇವತೆಗಳಿಂದ ವರವಾಗಿ ಪಡೆದ ವಿವಿಧ ರೀತಿಯ ಅಸ್ತ್ರಗಳು ಎಲ್ಲವೂ ಇದ್ದವು. ಜೊತೆಗೆ ಈ ರಾಕ್ಷಸರೆಲ್ಲ ಯುದ್ಧ ವಿರಾಶರಾದರು. ವರ್ಷಗಟ್ಟಲೆ ಅಭ್ಯಾಸ ಮಾಡಿ ಅಸ್ತ್ರ ಪ್ರಯೋಗಗಳಲ್ಲಿ ಪರಿಣಿತಿ ಪಡೆದಿದ್ದವರು. ದೇವತೆಗಳೊಡನೆ ಯುದ್ಧ ಮಾಡಿದ ಮಹಾಪರಾಕ್ರಮಿಗಳು. ವಾನರ ಸೇನೆಯ ಬಳಿ ಯಾವ ಅಸ್ತ್ರವೂ ಇರಲಿಲ್ಲ. ಮರಗಳು, ಬೆಟ್ಟಗುಡ್ಡಗಳು, ಬಂಡೆಗಳು ಇವುಗಳೇ ಅವರ ಆಯುಧ. ತಮ್ಮ ಹಲ್ಲುಗಳು, ಉಗುರುಗಳೇ ಅವರ ವಿಶೇಷ ಶಸ್ತ್ರಗಳು. ಆದರೆ ಇವೆಲ್ಲಕ್ಕೂ ಮೀರಿದ ಮಹಾಶಸ್ತ್ರವೊಂದಿತ್ತು. ಅದೇ ಶ್ರೀರಾಮನ ಬಲ. ಶ್ರೀರಾಮನ ಹೆಸರು ಹೇಳುತ್ತಲೇ ಅವರಿಗೆ ಸ್ಫೂರ್ತಿ ಉಕ್ಕುತ್ತಿತ್ತು. ಮೈಯೆಲ್ಲ ವಿದ್ಯುತ್ ಸಂಚಾರವಾಗುತ್ತಿತ್ತು. ಅಲ್ಲದೆ ತಾವು ಅನ್ಯಾಯ ಧರ್ಮಗಳ ವಿರುದ್ಧ ಸೆಣಸುತ್ತಿದ್ದೇವೆ ಎಂಬ ಮಹಾಸತ್ಯ ಅವರಿಗೆ ತಿಳಿದಿತ್ತು. ಯುದ್ಧ ಮಾಡುವುದರಲ್ಲಿ ಆ ವಾನರರ ಸ್ವಾರ್ಥ ಸ್ವಲ್ಪವೂ ಇರಲಿಲ್ಲ. ನನಗೆ ಒಳ್ಳೆಯದಾಗಬೇಕು, ರಾಜ್ಯ ಲಭಿಸಬೇಕು, ಕೀರ್ತಿ ಗಳಿಸಬೇಕು ಮೊದಲಾದ ದುರಾಸೆಯಾಗಲಿ ಲೋಭವಾಗಲಿ ಅವರಲ್ಲಿ ಇರಲಿಲ್ಲ. ಧರ್ಮಸ್ಥಾಪನೆಗಾಗಿ ಯುದ್ಧ ನಡೆಯುತ್ತಿದೆ, ಇದಕ್ಕಾಗಿ ನಾವು ಯುದ್ಧದಲ್ಲಿ ಭಾಗವಹಿಸುವುದು ನಮ್ಮ ಕರ್ತವ್ಯ ಎಂದುಕೊಂಡು ಅವರು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಕದನ ಮಾಡುತ್ತಿದ್ದರು.